ಸಂವಿಧಾನದ ಆಶಯಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ್ದು ಕಾಂಗ್ರೆಸ್ ಸಚಿವ ಪರಮೇಶ್ವರ್. ತುಮಕೂರು ಏಪ್ರಿಲ್ 11 ದೇಶದಲ್ಲಿ ಕಾಂಗ್ರೆಸ್ ಪಕ್ಷವು ಹಲವು ಬದಲಾವಣೆ ಮತ್ತು ಸುಧಾರಣೆಗಳನ್ನು ತಂದಿದ್ದು ಸಂವಿಧಾನದ ಆಶಯಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು. ಸಿದ್ಧಾರ್ಥನಗರದ ತಮ್ಮ ನಿವಾಸದಲ್ಲಿ ಪರಿಶಿಷ್ಟ ಸಮುದಾಯದ ಮುಖಂಡರ ಜೊತೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುತ್ತಿರುವ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲಬೇಕೆಂದರು. ಕಳೆದ 10 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡಿದೆ. ಇದನ್ನು ಅರಿತುಕೊಳ್ಳಬೇಕು. ದಲಿತರು ಕಾಂಗ್ರೆಸ್ಗೆ ಮತ ಚಲಾಯಿಸುತ್ತಾರೆ ಎಂಬುದು ಗೊತ್ತಿದ್ದರೂ ಆಮಿಷಗಳನ್ನ ಒಡ್ಡುತ್ತಾರೆ. ಬಿಜೆಪಿಯವರು ಏನಾದರೂ ಸುಳ್ಳು ಹೇಳಲಿ, ಅದಕ್ಕೆ ಕಿವಿಗೊಡಬೇಡಿ ಎಂದು ತಿಳಿಸಿದರು. ಪಕ್ಷದ ಅಭ್ಯರ್ಥಿ ಮುದ್ದಹನುಮೇಗೌಡ ಅವರನ್ನು ಗೆಲ್ಲಿಸಿಕೊಳ್ಳುವುದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ ವರಿಷ್ಠರಿಗೆ ನಮ್ಮ ಶಕ್ತಿ ಗೊತ್ತಾಗಬೇಕು. 2023ರ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಬರೆದಿದ್ದು ನಾನೇ. ಎಲ್ಲಾ ಭರವಸೆಗಳನ್ನು ಈಡೇರಿಸಲಾಗಿದೆ ಎಂದರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಡ ಹೆಣ್ಣು ಮಕ್ಕಳಿಗೆ ವಾರ್ಷಿಕ 1 ಲಕ್ಷ ರೂಪಾಯಿ ಕೊಡುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿದೆ. ರೈತರ ಆತ್ಮಹತ್ಯೆಯನ್ನು ನಿಲ್ಲಿಸಲು ಆಯೋಗ ರಚಿಸುವುದು ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನೀಡಲಾಗುವುದು. ಮನೆ ಮನೆಗೆ ತೆರಳಿ ನಮ್ಮ ಪಕ್ಷದ ಕಾರ್ಯವೈಖರಿಯನ್ನು ಮನವರಿಕೆ ಮಾಡಬೇಕೆಂದು ಸೂಚಿಸಿದರು. ದೇಶದ ಮುಂದಿನ ಭವಿಷ್ಯವನ್ನು ನಿರ್ಣಯಿಸುವ ಚುನಾವಣೆ ಧರ್ಮ ಮತ್ತು ಅಧರ್ಮ ನಡುವಿನ ಹೋರಾಟವಾಗಿದೆ. ದಲಿತ ಸಮುದಾಯಗಳು ಶೋಷಣೆಗೆ ಒಳಗಾಗಿರುವುದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದನ್ನು ನಿಲ್ಲಿಸದಿದ್ದರೆ ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕುತ್ತದೆ ಎಂದರು. ಮಾಜಿ ಶಾಸಕ ಗಂಗಾ ಹನುಮಯ್ಯ, ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಪ್ರಭಾವತಿ, ಮುಖಂಡರಾದ ಲಿಂಗರಾಜು, ವಾಲೆ, ಚಂದ್ರು ಸೇರಿದಂತೆ ಮುಂತಾದವರು ಸಭೆಯಲ್ಲಿ ಇದ್ದರು. ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಇವತ್ತು ಈ ದೇಶದಲ್ಲಿ ಲೋಕಸಭೆ ಚುನಾವಣೆ ಬಂದಿದೆ. ಎಂದಿನಂತೆ ಚುನಾವಣೆ ಬಂದಿದೆ. ಪ್ರತಿ 5 ವರ್ಷಕ್ಕೆ ಲೋಕಸಭೆ ಚುನಾವಣೆ ಬರುತ್ತೆ. ಅದೇ ರೀತಿ ಈ ಸಾರಿನೂ ಬಂದಿದೆ. ಆದ್ರೆ ಈ ಬಾರಿ ಚುನಾವಣೆ ದೇಶದ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತೆ. ಮುಂದೇನಾಗಬಹುದು ಈ ದೇಶಕ್ಕೆ ಅನ್ನೋದನ್ನ ನಿರ್ಮಾಣ ಮಾಡತಕ್ಕಂತ ಚುನಾವಣೆ ಇದು. ಇದರಲ್ಲಿ 2 ಪ್ರಾಮುಖ್ಯವಾದಂತ ವಿಷಯಗಳಿದ್ದಾವೆ. ಒಂದು ಸತ್ಯ, ಇನ್ನೊಂದು ಅಸತ್ಯ, ಅಂದ್ರೆ ಸುಳ್ಳು. ಸತ್ಯ ಒಂದ್ ಕಡೆ ನಿಂತ್ಬಿಟ್ಟಿದೆ, ಸುಳ್ಳು ಒಂದ್ ಕಡೆ ನಿಂತಿದೆ. ಧರ್ಮ ಒಂದ್ ಕಡೆ ನಿಂತಿದೆ, ಅಧರ್ಮ ಒಂದ್ ಕಡೆ ನಿಂತಿದೆ. ಶ್ರೀಕೃಷ್ಣ ಬರೋದಿಲ್ಲ ಈಗ. ಧರ್ಮ ನಾವು ಧರ್ಮ ಉಳಿಸೋದು, ನೀವು ಉಳಿಸ್ಬೇಕು. ನಿಮ್ಮ ಕೈನಲ್ಲಿ ಇರ್ತಕ್ಕಂಥದ್ದು ಈ ಸತ್ಯವನ್ನ ಉಳಿಸ್ತಕ್ಕಂಥ ಕೆಲಸ, ಅಧರ್ಮವನ್ನ ನಾಶ ಮಾಡ್ತಕ್ಕಂಥ ಕೆಲಸ ನಿಮ್ಮ ಕೈನಲ್ಲಿ. ನಮಗೆ ದಲಿತ ಸಮುದಾಯಕ್ಕೆ ಸಾವಿರಾರು ವರ್ಷಗಳ ಶೋಷಣೆ ಇದೆ. ಇವತ್ತು ಮೊನ್ನೆ ಏನೋ ಮೊನ್ನೆ ಮಾಡಿದ್ರಪ್ಪ, ನೆನ್ನೆ ಮಾಡಿದ್ರು ಅನ್ನೋದಲ್ಲ, ಅನ್ನೋ ವಿಚಾರ ಅಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಶೋಷಣೆ. ಇವತ್ತಿಗೂ ಕೂಡ ಅದನ್ನ ನಾವು ಮೀರಿ ಆ ಶೋಷಣೆಯನ್ನ ನಿಲ್ಲಿಸೋದಕ್ಕೆ ಆಗದೆ ಹೋದ್ರೆ ಮುಂದಿನ ಪೀಳಿಗೆ ನಮಗ್ ಶಾಪ ಆಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ, ಜಗಜೀವನ್ ರಾಮ್ ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ಎಲ್ಲಿಗಿರ್ತಾ ಇತ್ತು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ತಾವು ಯೋಚನೆ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಮ್ಮ ವಾಲೆ ಚಂದ್ರು ನನಗೊಂದಿಷ್ಟು ಪೇಪರ್ ಕೊಟ್ಟಿದ್ದಾರೆ, ಎಲ್ಲ ನಿಮ್ ಕೈಗೆ ಕೊಟ್ಟಿದ್ದಾರೆ. ನಮ್ಮ ಚಪ್ಪಲಿ ಶುಚಿಗೊಳಿಸುತ್ತಿದ್ದವರು ಸಂವಿಧಾನದ ನೆರವಿನಿಂದ ಆಳುತ್ತಿದ್ದಾರೆ. ಯಾರು ಚಪ್ಪಲಿ ಹೊಲಿತಾ ಇದ್ರು, ಚಪ್ಪಲಿ ಶುಚಿಗೊಳಿಸ್ತಿದ್ರು ಅಂದ್ರೆ ಪಾಲಿಶ್ ಮಾಡ್ಕೊಡ್ತಿದ್ರು, ಅವ್ರು ಇವತ್ತು ಸಂವಿಧಾನದ ಹೆಸರಿನಲ್ಲಿ ಆಡಳಿತ ಮಾಡ್ತಿದ್ದಾರೆ. ಅದು ನಿಲ್ಬೇಕು. ಅಂದ್ರೆ ನಾವೆಲ್ಲರೂ ಕೂಡ ಮತ್ತೆ ಆ ಚಪ್ಪಲಿ ಶುಚಿಗೊಳಿಸ್ತಕ್ಕಂಥದ್ದಕ್ಕೂ ಹೋಗ್ಬೇಕು. ಇನ್ನೊಬ್ರು ಹೇಳ್ತಾರೆ
ಸಂವಿಧಾನ ಕರಡನ್ನು ರಚಿಸಿದ್ದು ಬ್ರಾಹ್ಮಣರೇ ಹೊರತು ಅಂಬೇಡ್ಕರ್ ಅಲ್ಲ. ಗುಜರಾತಿನ ಸ್ಪೀಕರ್ ಹೇಳ್ತಾರೆ. ಯಾರೋ ಸಾಮಾನ್ಯ ಜನ ಹೇಳಿದ್ರೆ ಆಯ್ತಪ್ಪ ಅನ್ಬೋದಾಗಿತ್ತು. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಸ್ಪೀಕರು ಯಾವ ಸಂವಿಧಾನದ ಅಡಿಯಲ್ಲಿ, ಯಾವ ಅಂಬೇಡ್ಕರಿನ ಅಡಿಯಲ್ಲಿ ಸ್ಪೀಕರ್ ಆಗ್ತಾನೆ ಅವನೇ ಹೇಳ್ತಾನೆ. ಮೂರನೇದು, ಸಂವಿಧಾನದ ತಿದ್ದುಪಡಿಗಾಗಿ ಬಿಜೆಪಿ ಪ್ರಚಂಡ ಬಹುಮತ ಬೇಕು. ಯಾರೋ ಜ್ಯೋತಿ ಅಂತೆ. ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಅದೇನೇ ಮಾತನ್ನ ಹೇಳಿದ್ರು. ನಮ್ಮ ಕಾರವಾರದ ಸಂಸದರಾಗಿರ್ತಕ್ಕಂಥ ಅನಂತ್ ಕುಮಾರ್ ಅವರು ಅದೇ ಮಾತು ಹೇಳಿದ್ರು. ಅದನ್ನೇ ಇವ್ರು ಯಾರೋ ಜ್ಯೋತಿ ಅನ್ನೋರು ರಿಪೀಟ್ ಮಾಡಿದ್ದಾರೆ. ಇನ್ನು ನಮ್ಮ ರಾಜ್ಯದವರು ಶಾಸಕರು ವಿರೋಧ ಪಕ್ಷದಲ್ಲಿ ಇದ್ದಾರೆ. ಈಗ ಕೇಂದ್ರದಲ್ಲಿ ಸಚಿವರಾಗಿದ್ರು. ಮೋದಿ ಮತ್ತೆ ಪ್ರಧಾನಿ ಆದ್ರೆ ಸಂವಿಧಾನ ಬದಲಾವಣೆ. ಇನ್ನೇನಪ್ಪ ಬೇಕು ನಿಮ್ಗೀಗ? ಯಾವ ಕಾರಣಕ್ಕೆ ಈ ಚುನಾವಣೆ ಪ್ರಾಮುಖ್ಯ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ಯಾವ ಕಾರಣಕ್ಕೆ ಸಂವಿಧಾನ ಇರಬೇಕು ಈ ದೇಶದಲ್ಲಿ, ಯಾವ ಕಾರಣಕ್ಕೆ ಪ್ರಜಾಪ್ರಭುತ್ವ ಇರಬೇಕು ಈ ದೇಶದಲ್ಲಿ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೂಡ ಅನೇಕ ಪರಿಸ್ಥಿತಿಯಲ್ಲಿ ನಮ್ಮೂರುಗಳಲ್ಲಿ ದೇವಸ್ಥಾನಕ್ಕೆ ಬಿಡೋದಿಲ್ಲ, ನೀರು ಕೊಡೋದಿಲ್ಲ, ಶಾಲೆಗೆ ಏಕ್ದಮ್ ನಿಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ. ಈ ಪರಿಸ್ಥಿತಿ ಇದೆಯಾ ಇಲ್ವಾ? ಅದು ಮುಂದುವರಿಬೇಕಾ? ಬದಲಾವಣೆ ಆಗಬೇಕಾದ್ರೆ ನಾವು ಈ ಸಂವಿಧಾನವನ್ನ ಉಳಿಸ್ಬೇಕಲ್ವಾ? ಬಾಬಾ ಸಾಹೇಬರು ಕೊಟ್ಟಂತ ಈ ಸಂವಿಧಾನ ಈ ದೇಶದಲ್ಲಿ ಉಳಿಬೇಕಲ್ವಾ? ಅದಕ್ಕಾಗಿ ಇವತ್ತು ಈ ಚುನಾವಣೆ ಪ್ರಾಮುಖ್ಯತೆ. ಯಾತಕ್ಕೋಸ್ಕರ ಈ ಚುನಾವಣೆ ದಲಿತರಿಗೆ ಯಾಕೆ ಪ್ರಾಮುಖ್ಯತೆ ಬಂದಿದೆ ಅಂದ್ರೆ, ಅವನೇ ಹೇಳ್ತಾನೆ ಸಂವಿಧಾನದ ನೆರಳಿನಲ್ಲಿ ನೀವು ಇವತ್ತು ಅಧಿಕಾರ ಆಳ್ತಾ ಇದ್ದಾರೆ ಅಂದ್ರೆ ಅರ್ಥ, ಇದನ್ನ ತೆಗೆದ್ರೆ ನೀವು ಯಾರು ಕೂಡ ಅಧಿಕಾರಕ್ಕೆ ಬರೋ ಹಾಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಾನು ನಿಮ್ಮನ್ನ ಇಲ್ಲಿ ಬರಮಾಡ್ಕೊಂಡಿದ್ದೆ ಯಾಕೆಂದ್ರೆ, ಸಂವಿಧಾನ ಉಳಿಬೇಕು ಈ ದೇಶದಲ್ಲಿ, ಪ್ರಜಾಪ್ರಭುತ್ವ ಉಳಿಬೇಕು ಈ ದೇಶದಲ್ಲಿ, ಸಾಮಾನ್ಯ ದಲಿತನಿಗೆ, ಸಾಮಾನ್ಯ ಒಂದು ಶೋಷಿತ ವರ್ಗದ ಒಬ್ಬ ಪ್ರಜೆಗೆ ನ್ಯಾಯ ಸಿಗುವಂತೆ ಆಗ್ತದೆ. ಇಷ್ಟೇ ನಾವು ಕೇಳೋದು. ಬೇರೆ ಏನಾದ್ರು ಆಸ್ತಿ ಕೇಳಿದೀವ? ಇಲ್ಲ. ಅವ್ರ ಆಸ್ತಿ ಕೇಳಿದ್ವೇನ್ರಿ? ಇಲ್ಲ. ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ವಿ. ಆ ನ್ಯಾಯ ಸಿಗ್ಬೇಕಾದ್ರೆ ಈ ಬಾರಿಯ ಲೋಕಸಭೆಯಲ್ಲಿ ಏನು ನಾವು ಇಂಡಿಯಾ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ 16 ಸಂಸ್ಥೆಗಳನ್ನ, ಪಕ್ಷಗಳನ್ನ ಸೇರ್ಕೊಂಡು ಮಾಡಿದೆ, ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳೋದು. ಇವತ್ತು ನಮ್ಮಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಯಾವುದನ್ನು ಕೂಡ ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ಒಂದೇ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಮುದ್ದನ್ಮೇಗೌಡ ಈ ಕ್ಷೇತ್ರದಲ್ಲಿ ಗೆದ್ದಿಲೇಬೇಕು. ಚಾಯ್ಸ್ ಇಲ್ಲ ನಮ್ಗೆ, ಚಾನ್ಸು ಇಲ್ಲ ನಮ್ಗೆ. ನಾವು ಗೆಲ್ಲಿಸ್ಲೇಬೇಕು ಅಂತೇಳಿ ಅನಿವಾರ್ಯ ಅನ್ನೋ ಮಾತನ್ನ ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ. ಗೆದಿಲೇಬೇಕು. ನಮಗಿರ್ತಕ್ಕಂಥ, ನನಗನ್ಸುತ್ತೆ 4 ಲಕ್ಷದ ಮೇಲೆ SC-ಗಳು ಇರ್ತಕ್ಕಂಥದ್ದು. ಇವತ್ತು ರಾಜಣ್ಣ ಅವ್ರನ್ನು ಕರಿಬೇಕಾಗಿತ್ತು, ಯಾಕೆ ಕರೀಲಿಲ್ಲೋ ಗೊತ್ತಿಲ್ಲ.